ಬೆಂಗಳೂರು ಆಗಸ್ಟ್ 21 ಕೃತಕ ಬುದ್ಧಿಮತ್ತೆ ಮತ್ತು ವೇಗವಾಗಿ ಬದಲಾಗುತ್ತಿರುವ ಆರ್ಥಿಕ ವ್ಯವಸ್ಥೆಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಸಿಎ ಪಾತ್ರದ ಕುರಿತು ಚರ್ಚಿಸಲು ಐಸಿಎಐ ಬೆಂಗಳೂರು ಶಾಖೆ ಆಯೋಜಿಸಿರುವ ಸಂವಾದ 2026 ಸಮ್ಮೇಳನದಲ್ಲಿ ಸುಮಾರು 2000 ಸಿಎಗಳು, ವೃತ್ತಿಪರರು, ಉದ್ಯಮ ನಾಯಕರು ಹಾಗೂ ತಜ್ಞರು ಭಾಗವಹಿಸಿದ್ದಾರೆ. 2 ದಿನಗಳ ಸಮ್ಮೇಳನವನ್ನು ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ದು, ಆರ್ಥಿಕ ಆಡಳಿತ, ಪಾರದರ್ಶಕತೆ ಮತ್ತು ಉದ್ಯಮಗಳ ಬೆಳವಣಿಗೆಯಲ್ಲಿ ಸಿಎಗಳ ಮಹತ್ವದ ಪಾತ್ರವನ್ನು ಒತ್ತಿ ಹೇಳಿದರು. ತಂತ್ರಜ್ಞಾನ ಬದಲಾವಣೆಗಳಿಗೆ ಹೊಂದಿಕೊಳ್ಳುವುದರ ಜೊತೆಗೆ ನಿರಂತರ ಜ್ಞಾನವರ್ಧನೆ ಅಗತ್ಯವೆಂದು ಅವರು ತಿಳಿಸಿದರು. ಸಮ್ಮೇಳನದ ಪ್ರಮುಖ ಆಕರ್ಷಣೆಯಾದ ದ ಎಐ ರೆಡಿ ಸಿಎ ಥ್ರೈವಿಂಗ್ ನಾಟ್ ಜಸ್ಟ್ ಸರ್ವೈವಿಂಗ್ ಗೋಷ್ಠಿಯಲ್ಲಿ ಎಐ ತಂತ್ರಜ್ಞಾನವು ಲೆಕ್ಕಪತ್ರ, ಲೆಕ್ಕ ಪರಿಶೋಧನೆ ಮತ್ತು ಹಣಕಾಸು ವೃತ್ತಿಯನ್ನು ಹೇಗೆ ಪರಿವರ್ತಿಸುತ್ತಿದೆ ಎಂಬುದರ ಕುರಿತು ಚರ್ಚೆ ನಡೆಯುತ್ತಿದೆ. ತಂತ್ರಜ್ಞಾನ ಬಳಕೆಯ ಜೊತೆಗೆ ವೃತ್ತಿಪರ ತೀರ್ಮಾನ, ನೈತಿಕತೆ ಮತ್ತು ಸಾರ್ವಜನಿಕ ವಿಶ್ವಾಸವನ್ನು ಕಾಪಾಡಿಕೊಳ್ಳುವ ಅಗತ್ಯಕ್ಕೂ ಒತ್ತು ನೀಡಲಾಗಿದೆ. ಎಐ ಮತ್ತು ತಂತ್ರಜ್ಞಾನ, ಕಾರ್ಪೊರೇಟ್ ನಾಯಕತ್ವ, ಸುಸ್ಥಿರ ಸಿಎ ಅಭ್ಯಾಸಗಳು, ಮಧ್ಯಸ್ಥಿಕೆ ಮತ್ತು ಪಂಚಾಯತಿ, ಲೆಕ್ಕ ಪರಿಶೋಧನೆಯ ಗುಣಮಟ್ಟ, ಫ್ಯಾಮಿಲಿ ಆಫೀಸುಗಳು. ನನ್ನ ಹೆಸರು ಕವಿತಾ ಅಂತ, ಚೇರ್ಪರ್ಸನ್ ಬೆಂಗಳೂರು ಬ್ರಾಂಚ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇವರು ಶ್ರೀಪಾದ್ ಅಂತ, ಸೆಕ್ರೆಟರಿ ಬೆಂಗಳೂರು ಬ್ರಾಂಚ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ದು. ಇವತ್ತಿನ ದಿನ ನಾವು ಸಂವಾದ ಅಂತ 2 ವಾರ್ಷಿಕದ ಸಮಾವೇಶ, 2 ದಿನಗಳ ವಾರ್ಷಿಕ ಸಮಾವೇಶಕ್ಕೆ ಇಲ್ಲಿ ಎಲ್ಲ ನಾವು ಸೇರಿದ್ದೀವಿ. ಇದು ಕರ್ನಾಟಕದಾದ್ಯಂತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಂದಿದ್ದಾರೆ. ಸುಮಾರು 2000 ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಲ್ಲಿ ಬಂದು ಇವತ್ತು 2 ದಿನವರೆಗೂ ಎಲ್ಲ ನಮ್ಮ ಪ್ರೊಫೆಷ್ನಲ್ ಇಂಟ್ರೆಸ್ಟ್ ಟಾಪಿಕ್ ಇರುವಂಥದ್ದು ಇವತ್ತು 2 ದಿನದಲ್ಲಿ ಚರ್ಚೆ ಮಾಡಿ ಎಲ್ಲರೂ ಕಲ್ತ್ಕೊತಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ CM ಡಿಕೆ ಶಿವಕುಮಾರ್ ಅವರು ಬಂದಿದ್ದರು, ಮತ್ತು ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಬಂದಿದ್ದರು, ಮತ್ತು ಗೆಸ್ಟ್ ಆಫ್ ಆನರ್ ಆಗಿ ರೋಸ್ತವ್ ರಾವನ್ ಅಂತ ಅವರು ಎಕ್ಸ್ CEO ಆಫ್ ಮೈಂಟ್ರಿ ಅವ್ರು ಕೂಡ ಬಂದಿದ್ದರು. ಅವ್ರು ನಮ್ಮ ಹೀಸ್ ಅ ಚಾರ್ಟರ್ಡ್ ಅಕೌಂಟೆಂಟ್, ಸೊ ನಮ್ಗೆ ಅದು ಒಂದು ಖುಷಿ ಇದೆ. ಅದಲ್ಲದೆ ಅವ್ರ ಜೊತೆ ಪೊನ್ನಣ್ಣ ಅಂತ ಪೊಲಿಟಿಕಲ್ ಸೆಕ್ರೆಟರಿ ಅವ್ರು ಕೂಡ ಬಂದಿದ್ದರು. CM ಅವರು ಬಂದು ಸುಮಾರು ಹೊತ್ತು ಮಾತಾಡಿ ನಮಗೆ ನಮ್ಮ ಇವರಿಗೆ ಏನೇನು ಅಂದರೆ ಆ್ಯಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವುದು ಸಪೋರ್ಟ್ ನಾವು ಗೌರ್ಮೆಂಟಿಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತ ಎಲ್ಲ ಕೇಳಿದ್ದಾರೆ. ನಾವು ಖಂಡಿತ ಅದನ್ನು ಖುಷಿಯಿಂದ ಮಾಡಿಕೊಡ್ತೀವಿ. ಈಗ ಆಲ್ರೆಡಿ ನಾವು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಕರ್ನಾಟಕದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ಗಳಿಗೆ, ಕರ್ನಾಟಕ ಸರ್ಕಾರದ ಕಂಪ್ನೀಸ್ಗಳಿಗೆ ಎಲ್ಲ ಅಲ್ಲಿ CEO CFOಸ್ಗೆ ನಾವು ಸುಮಾರು ಟ್ರೈನಿಂಗ್ಸ್ ಎಲ್ಲ ಮಾಡ್ತೀವಿ. ಅದಲ್ದಲೇ GST ಆಫೀಸರ್ಸ್ಗೆ ಟ್ರೈನಿಂಗ್ ಎಲ್ಲ, GST ಹೊಸ ಲಾ ಬಂದಾಗ ನಾವು ಸುಮಾರು ಟ್ರೈನಿಂಗ್ ಮಾಡಿ ಅವ್ರಿಗೆಲ್ಲನೂ ತಿಳುವಳಿಕೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಯಾಕೆಂದರೆ ಚೀಫ್ ಮಿನಿಸ್ಟರ್ ಅವರು ಖುದ್ದಾಗಿ ಕೇಳಿರಬೇಕಾದ್ರೆ ನಮ್ಗೆ ಇನ್ನೂ ಸಂತೋಷ, ನಾವು ಮಾಡ್ತೀವಿ. ಅದಲ್ದಲೇ ಚೀಫ್ ಮಿನಿಸ್ಟರ್ ಅವ್ರಿಗೆ ನಾವು ನಮ್ಮ ಜಾಗದೊಂದು ರಿನ್ಯೂವಲ್ಲು, ನಮಗೊಂದು ಸೈಟ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇಷ್ಟು ದೊಡ್ಡ ಸಂಸ್ಥೆ ಆದರೂ ನಮಗೊಂದು ಸ್ವಂತವಾದ ಜಾಗ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ. ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಅದನ್ನು ನೀವು ವರಿ ಮಾಡಬೇಡಿ, ನಾವು ನೋಡ್ಕೊತೀವಿ. ಅದಲ್ದಲೇ ಈಗಿರೋ ರಿನ್ಯೂವಲ್ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದಿಷ್ಟು ಅಂದರೆ ಓವರಾಲ್ ಇವತ್ತಿನ ಸಮಾವೇಶ ಒಳ್ಳೆ ಉದ್ಘಾಟನೆ ಆಗಿದೆ. ಅವರು ಹೇಳ್ದಂಗೆ ಅವ್ರು ಹಚ್ಚಿದ ಜ್ಯೋತಿ ನಮಗೆ ಮೋಸ್ಟ್ಲಿ 2 ದಿನವರೆಗೂ ಚೆನ್ನಾಗಿ ಒಳ್ಳೆ, ಅದಲ್ದಲೇ ಮುಂದಕ್ಕೆ ಒಳ್ಳೆ ನಾಂದಿ ಮಾಡುತ್ತೆ ಅಂತ ನಾವು ನಂಬಿದ್ದೀವಿ. ಥ್ಯಾಂಕ್ ಯು. ಸಂವಾದದಲ್ಲಿ ಇದು ಪ್ಯಾನಲ್ ಡಿಸ್ಕಷನ್ಸ್ ಅಂತ ನಾವೇನು ಸ್ಟ್ರಕ್ಚರ್ ಮಾಡಿದ್ದೀವಿ. ಪ್ಯಾನಲ್ ಡಿಸ್ಕಷನ್ಸ್ ಅಂದರೆ ನಾವು ಈಗ ಹೊಸ ಸಬ್ಜೆಕ್ಟ್ಸು ನಮಗೆ ಏನಂದರೆ ಆ್ಯಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಾವು ಕಾನ್ಸ್ಟೆಂಟಾಗಿ ಅಪ್ಡೇಟ್ ಆಗಬೇಕು. ನಮ್ಮ ನಾಲೆಡ್ಜ್ ಅಪ್ಡೇಟ್ ಆಗ್ತಾನೆ ಇರಬೇಕು. ಸಬ್ಜೆಕ್ಟ್ಸ್ ಪ್ರತಿದಿನ ಒಂದು ಕೇಸ್ ಲಾ ಬರುತ್ತೆ, ಇನ್ನೊಂದು ಲಾ ಬರುತ್ತೆ. ಅದನ್ನು ನಾವು ಡಿಸ್ಕಸ್ ಮಾಡಿ ಎಲ್ಲರಿಗೂ ತಿಳಿ ಹೇಳೋ ಅಂಥದ್ದು ಉದ್ದೇಶ ಈ ಸಂವಾದದಲ್ಲಿ. ಯಾವ್ಯಾವ ಸಬ್ಜೆಕ್ಟಲ್ಲಿ ಹೊಸದಾಗಿ ಏನು ಡೆವಲಪ್ಮೆಂಟ್ ಆಗಿದೆ ಅದನ್ನು ನಾವು ಸೆಲೆಕ್ಟ್ ಮಾಡಿ ಇವತ್ತು ಸ್ಪೀಕರ್ಸ್ ವರ್ಲ್ಡ್ ವೈಡ್ ಸ್ಪೀಕರ್ಸ್ನ ಕರೆಸಿದ್ದೀವಿ. ಅವರು ಬೇರೆ ಇಲ್ಲಿ ನೆರೆದಿರೋಂಥ ಡೆಲಿಗೇಟ್ಸ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿ ಹೆಲ್ಪ್ ಮಾಡಿಕೊಡ್ತಾರೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಹೌದು, ಇದು ಎವ್ರಿ ಇಯರ್ ಆಗುತ್ತೆ. ಇದು 21ನೇ ವರ್ಷದ್ದು. ಕರ್ನಾಟಕದಲ್ಲಿ ಒಟ್ಟು 25,000 ಜನ, ಬೆಂಗಳೂರು ಬ್ರಾಂಚಲ್ಲಿ 25,000 ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ. ಅದರಲ್ಲಿ ಒಂದು 2,500 ಜನ ಇಲ್ಲಿ ಇವತ್ತು ನೆರೆದಿದ್ದಾರೆ. ಥ್ಯಾಂಕ್ ಯು.